ನನ್ನ ಕ್ಷೇತ್ರವನ್ನು ಶೈಕ್ಷಣಿಕ ಜಿಲ್ಲೆವಾಗಿ ಮಾರ್ಪಾಡು ಮಾಡಬೇಕಂತೇಳಿ. ಆದರೆ ಅಧ್ಯಕ್ಷರೇ, ಇವತ್ತು ಸ್ಥಿತಿಗತಿ ಹೇಗಿದೆ ಅಂತಂದರೆ, ಟೋಟಲ್ 189 ಶಾಲೆಗಳು, 25,000 ಮಕ್ಕಳು ಓದ್ತಿದ್ದಾರೆ. ಸುಮಾರು 650 ಶಾಲೆಗಿಂತ ಅಧಿಕ ಶಾಲೆಗಳು ಸೋರ್ತಾ ಇದ್ದಾವೆ, ದುಸ್ಥಿತಿಯಲ್ಲಿ ಇದ್ದಾವೆ. ಇನ್ನು ಸುಮಾರು 237 ಹೊಸ ಕೊಠಡಿಗಳು ಬೇಕಂತೇಳಿ ಅಧಿಕಾರಿ ಕೊಟ್ಟಿರೋದು ಮಾಹಿತಿ ಇದು. 237 ಕೊಠಡಿಯಲ್ಲಿ ಮೊನ್ನೆ ಸಚಿವರು ಒಂದು ಆದೇಶನ ಹೊರಡಿಸಿದ್ದಾರೆ. ಆ ಆದೇಶದಲ್ಲಿ ನನ್ನ ಕ್ಷೇತ್ರಕ್ಕೆ ಕೇವಲ ಒಂದೇ ಒಂದು ಕೊಠಡಿಯನ್ನು ಕೊಟ್ಟಿದ್ದಾರೆ. ಅದು ಯಾಕಂತೇಳಿ ನನಗೆ ಕೂಡ ಆಶ್ಚರ್ಯ ಆಗಕತ್ತೈತೆ. ಒಂದು ತಾಲೂಕಿಗೆ ಒಂದೇ ಕೊಟ್ಟಿದ್ದೀರಿ ಸಚಿವರೇ. ಜೊತೆಯಲ್ಲಿ ಸುಮಾರು 25,000 ಮಕ್ಕಳ ಭವಿಷ್ಯ. ಟೀಚರ್ ಕೂಡ 1187 ಇರಬೇಕು, ಅದರಲ್ಲಿ 958 ಇದ್ದಾರೆ. ಸುಮಾರು 198 ಟೀಚರ್ಗಳಿಲ್ಲ. ಹಾಗಾಗಿ ಶೈಕ್ಷಣಿಕವಾಗಿ ಬೆಳಿಬೇಕಂತಂದರೆ ಎಲ್ಲ ಮೂಲಭೂತ ಸೌಕರ್ಯಗಳು ಬೇಕು. ಇವತ್ತು ಕಾಂಪೌಂಡ್ ಇಲ್ಲ, ಶೌಚಾಲಯ ಇಲ್ಲ, ಮಕ್ಕಳು ಹೊರಗಡೆ ಕೂತ್ಕೊಂಡು ಊಟ ಮಾಡ್ತಾರೆ. ಊಟ ಮಾಡಲಿಕ್ಕೆ ಅವ್ರಿಗೆ ಯಾವುದೇ ರೀತಿಯ ಡೈನಿಂಗ್ ಹಾಲ್ಗಳಿಲ್ಲ. ಇವತ್ತು ಶೌಚಾಲಯಗಳು, ನಾವೇನಾರ ಗ್ರಾಮ ಪ್ರವಾಸಕ್ಕೆ ಹೋದಾಗ ಅಧ್ಯಕ್ಷರೇ, ಆ ಶೌಚಾಲಯಕ್ಕೆ ಏನಾರು ನಾವು ಹೋಗ್ತೀವಿ, ಯೂಸ್ ಮಾಡೋಕೆ ಹೋಗ್ತೀವಿ ಅಂತಂದರೆ ಟೀಚರ್ಗಳು ಹೋಗಬೇಡಿ ಸರ್ ಅಂತೇಳಿ ಯಾರಿಗಾರು ಕಳಿಸಿ ಕ್ಲೀನ್ ಮಾಡೋ ರೀತಿಯಿಂದ ವ್ಯವಸ್ಥೆ ಇದೆ. ಅದಕ್ಕೆ ಏನೋ ಒಂದು ಸರ್ಕಾರ ಯೋಜನೆಯನ್ನು ರೂಪಿಸಬೇಕು. ಜೊತೆಯಲ್ಲಿ ಆರೋಗ್ಯದಲ್ಲಿ ಇವತ್ತು ಅಧ್ಯಕ್ಷರೇ, ಏನೋ ಒಂದು ಹೆಚ್ಚು ಕಡಿಮೆ ಆತಂದರೆ ನಾವು ದಾವಣಗೆರೆ ಅಥವಾ ಈ ಕಡೆ ಗದಗ ಹೋಗ್ಬೇಕಾಗ್ತಾ ಇದೆ. ಇವತ್ತು ಜಿಲ್ಲಾ ಆಸ್ಪತ್ರೆಗಳು ರೆಡಿಯಾಗಿದ್ದರೂ ಕೂಡ ಇನ್ನೂವರೆಗೆ ಕೂಡ ಉದ್ಘಾಟನೆ ಆಗ್ತಾ ಇಲ್ಲ. ಅದು ನಮ್ಮ ಹಾಸ್ಪಿಟಲ್ಲಿ ಯಾಕೆ, ಏನು ಕಾರಣ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಸುಮಾರು 37 ರೆಗ್ಯುಲರ್ ಡಾಕ್ಟರ್ ಬೇಕಂತಿದ್ದಾರೆ. ಅದರಲ್ಲಿ ಕೇವಲ 16 ಡಾಕ್ಟರ್ಗಳು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಧ್ಯಕ್ಷರೇ. 15 ಟೋಟಲ್ ಆಸ್ಪತ್ರೆಯಲ್ಲಿ 5 ಆಸ್ಪತ್ರೆಗಳು ದುರಸ್ತಿಗೆ ಬಂದಿದ್ದಾವೆ. ಇನ್ನೂವರೆಗೆ ಕೂಡ ಸರ್ಕಾರ ಯಾವುದು ಯೋಜನೆಯನ್ನು ರೂಪಿಸ್ತಾ ಇಲ್ಲ. 14 ಆಂಬುಲೆನ್ಸ್ ಬೇಕಂತಿದೆ ಅಧ್ಯಕ್ಷರೇ, ಆದರೆ ಕೇವಲ ಅಲ್ಲಿ ಇರೋದು 6. ಅದು ಕೂಡ 3-4 ಲಕ್ಷ ದಾಟಿದೆ ಅಧ್ಯಕ್ಷರೇ ಕಿಲೋಮೀಟರ್ಗಳು. ಆದರೂ ಕೂಡ ಹೊಸ ಆಂಬುಲೆನ್ಸ್ಗಳು ಕೊಡ್ತಾ ಇಲ್ಲ. PSC CHC ಏನು ಮರ್ಜ್ ಮಾಡ್ತೀವಿ ಅಂತೇನು ಹೇಳ್ತಿದ್ದಾರೆ ಅಂತೇಳಿ ಮೊನ್ನೆ ಆತಂಕಪಟ್ಟು ಅಧಿಕಾರಿಗಳೆಲ್ಲ ಬಂದಿದ್ರು. ಆ ಥರ ಯಾವುದು ಆಗಬಾರ್ದು. ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಆಸ್ಪತ್ರೆಗಳ ಅವಶ್ಯಕತೆ ಭಾಳ ಇದೆ ಅಧ್ಯಕ್ಷರೇ. ಇವತ್ತು ಅಂಗನವಾಡಿಗಳು ಸುಮಾರು 224 ಇದ್ದಾವೆ ಅಧ್ಯಕ್ಷರೇ. ಅದರಲ್ಲಿ 245 ನಮ್ಮ ಸ್ವಂತ ಕೊಠಡಿಯಲ್ಲಿ ಇದ್ದಾವೆ. ಇನ್ನೂ 29 ನಾವು ರೆಂಟ್ ತಗೊಂಡು ಅಂಗನವಾಡಿ ನಡೆಸ್ತಾ ಇದ್ದೀವಿ. ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕರ ಗೌರವಧನ ಕೂಡ ಹೆಚ್ಚಿಗೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿದ್ರು, ಇನ್ನೂವರೆಗೆ ಮಾಡಿಲ್ಲ. ಅದು ಕೂಡ ಗಮನ ಹರಿಸ್ಬೇಕು ಅಧ್ಯಕ್ಷರೇ.